ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮೇ 5ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಯಾಗುತ್ತಾ? ತನ್ನ ಆಪ್ತರು ಅಸಮಾಧಾನಗೊಂಡರು. ಸಿಎಂ ಸಿದ್ದರಾಮಯ್ಯನವರು ಮೌನವಾಗಿರೋದು ಏಕೆ? ಇಂಥದ್ದೊಂದು ಚರ್ಚೆ ಹುಟ್ಟು ಹಾಕಿದೆ ಕೆ.ಎನ್. ರಾಜಣ್ಣನವರು ಕೊಟ್ಟಿರುವಂಥ ಒಂದು ಹೇಳಿಕೆ. ಮತ್ತೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಇವತ್ತಿನ ಒಂದು ಹೇಳಿಕೆ ಏನು? ಮೇ 5ರ ಬಳಿಕ ನೋಡೋಣ ಏನೇನಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ನವದೆಹಲಿಯಲ್ಲಿ ಕುಳಿತು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೇ 4ನೇ ತಾರೀಕು ಉಪಚುನಾವಣೆ ಫಲಿತಾಂಶ ಇದೆ. ಈ ಉಪಚುನಾವಣೆ ಫಲಿತಾಂಶ ಏನಾದರೂ ಕಾಂಗ್ರೆಸ್ಗೆ ವ್ಯತಿರಿಕ್ತವಾಗಿ ಫಲಿತಾಂಶ ಬಂದರೆ, ದಾವಣಗೆರೆಯಲ್ಲಿ ಹಿನ್ನಡೆ ಆದರೆ ಒಂದು ವೇಳೆ ಏನಾಗ್ಬೋದು ಅನ್ನುವಂಥ ನಿಟ್ಟಲ್ಲಿ, ಅಥವಾ ಯಾರ್ದಾದ್ರು ತಲೆದಂಡ ಆಗುತ್ತಾ, ಜಮೀರ್ ಅಹ್ಮದ್ ಅವರ ತಲೆದಂಡ ಆಗುತ್ತಾ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಎರಡೂ ಕ್ಷೇತ್ರಗಳಲ್ಲಿ ಏನಾದರೂ ಕಾಂಗ್ರೆಸ್ ಜಯ ಗಳಿಸಿದ್ರೆ ಸಿ.ಎಂ. ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಶಕ್ತಿ ಬಂದಂತಾಗುತ್ತೆ, ಮತ್ತಷ್ಟು ಬಲ ಬಂದಂತಾಗುತ್ತೆ. ಆಗ ಸಿ.ಎಂ. ಸಿದ್ದರಾಮಯ್ಯನವರು ಮೌನವನ್ನು ಮುರಿತಾರೆ ಅನ್ನುವಂಥದ್ದು ಸಿ.ಎಂ. ಸಿದ್ದರಾಮಯ್ಯನವರ ಬೆಂಬಲಿಗರ ಒಂದು ಮಾತು. ಇತ್ತ ಕೆ.ಎನ್. ರಾಜಣ್ಣನವರು ಸಿ.ಎಂ. ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ಅಸಹಾಯಕರಾಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಹೀಗಾಗಿಯೇ ಸಿ.ಎಂ. ಸಿದ್ದರಾಮಯ್ಯನವರು ತನ್ನ ಆಪ್ತರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಸಿ.ಎಂ. ಸಿದ್ದರಾಮಯ್ಯನವರು ಮಾತ್ರ ಮೌನವನ್ನು ಮುರಿದಿಲ್ಲ. ಕೆ.ಎನ್. ರಾಜಣ್ಣನವ್ರ ಜೊತೆ ನಾನು ಮಾತನಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನಷ್ಟೇ ಹೇಳಿದ್ದಾರೆ. ಸೊ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ 5ರ ಬಳಿಕ ಒಂದು ಮಹತ್ತರ ಬೆಳವಣಿಗೆ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಮೇ 5ರ ಬಳಿಕ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಸಲಿ ಆಟವನ್ನು ಶುರು ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ 2.5 ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಲ್ಲಿ ತುಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ಅಧಿಕಾರ ಹಸ್ತಾಂತರ ಆಗಿಲ್ಲ. ಮತ್ತೊಂದು ಕಡೆಯಾಗಿ ಉಪಚುನಾವಣೆ ಫಲಿತಾಂಶ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಸಿ.ಎಂ. ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ಡಿ.ಕೆ. ಶಿವಕುಮಾರ್ ಸಿ.ಎಂ. ಆಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೀಗ ಉಪಚುನಾವಣೆ ಬಂದಿದೆ, ಉಪಚುನಾವಣೆ ಮುಗಿದಿದೆ. ಮೇ 4ನೇ ತಾರೀಕು ಫಲಿತಾಂಶ ಬರ್ತಾ ಇದೆ. ಮೇ 5ರ ಬಳಿಕ ಏನಾದರೂ ಮಹತ್ತರ ಬೆಳವಣಿಗೆಗಳಾಗ್ಬೋದಾ? ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಲಾಬಿಯನ್ನು ತೀವ್ರಗೊಳಿಸ್ತಾರಾ? ದೆಹಲಿ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯನ್ನು ತೀವ್ರಗೊಳಿಸ್ತಾರಾ ಅನ್ನುವಂಥ ಒಂದು ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಅವರ ಒಂದು ಅಭಿಮಾನಿಗಳಲ್ಲಿ ಮೇ ತಿಂಗಳಲ್ಲಿ ಒಂದಷ್ಟು ರಾಜಕೀಯವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಕ್ತಿ ಬಂದಂತಾಗುತ್ತೆ, ಅವರು ಸಿ.ಎಂ. ಆಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿಯೇ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗೆ ಪೂರಕವಾಗಿ ಮೇ 5ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಕ್ರಾಂತಿ ಆಗುತ್ತಾ? ಸಿ.ಎಂ. ಡಿ.ಸಿ.ಎಂ. ನಡುವೆ ಆ ಅಧಿಕಾರ ಹಸ್ತಾಂತರದ ಒಂದು ಜಟಾಪಟಿ ಮತ್ತಷ್ಟು ತೀವ್ರಗೊಳ್ಳುತ್ತಾ? ಅಥವಾ ಸಿ.ಎಂ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರಾ? ಅಥವಾ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಲಾಬಿಯನ್ನು ಮತ್ತು ತಂತ್ರಗಾರಿಕೆ ಮೂಲಕ ಅಧಿಕಾರವನ್ನು ಕಸಿದುಕೊಳ್ತಾರಾ? ಅಥವಾ ಹೈಕಮಾಂಡ್ ಅಧಿಕಾರ ಹಸ್ತಾಂತರ ಮಾಡಿ ಎನ್ನುವಂಥ ನಿಟ್ಟಲ್ಲಿ ಸಿ.ಎಂ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸೂಚನೆ ಕೊಡುತ್ತಾ? ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀವು ಸುಮ್ಮನಿರಿ ಎನ್ನುವಂಥ ನಿಟ್ಟಲ್ಲಿ ಏನಾದರೂ ಸೂಚನೆಯನ್ನು ಕೊಡುತ್ತಾ? ಹೀಗೆ ಹಲವಾರು ಕುತೂಹಲಗಳು ಮತ್ತು ನಾನಾ ರೀತಿಯಾದಂಥ ನಿರೀಕ್ಷೆಗಳು ಈ ಒಂದು ಮೇ 4ರ ಉಪಚುನಾವಣಾ ಫಲಿತಾಂಶದಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.